ನ್ಯಾಯ ಸಿಗ್ಲೇಬೇಕು. ಎನಿ ಕಾಸ್ಟ್ ಏನೇ ಆದ್ರೂ ಪರವಾಗಿಲ್ಲ ಅಂತ ನಾನು ಹೇಳ್ತೀನಿ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಟಾರ್ಗೆಟ್ ಆಗ್ತಾ ಇದೆಯಾ ಅಂತ? ವೀರೇಂದ್ರ ಹೆಗ್ಡೆ ಅವರೇ ಟಾರ್ಗೆಟ್ ಆಗ್ತಿರೋದು. ಆಕ್ಚುಲಿ ಇಲ್ಲಿರೋರು ಏನ್ ಅನ್ಕೊಂಡ್ರೆ ಧರ್ಮಸ್ಥಳದಲ್ಲಿ ಇರೋರು ಅನ್ನೋದಕ್ಕೋಸ್ಕರ ಧರ್ಮಸ್ಥಳ ಟಾರ್ಗೆಟ್ ಆಗ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಧರ್ಮಸ್ಥಳ ಮೇ ಬಿ ಟಾರ್ಗೆಟ್ ಆಗ್ತಿಲ್ಲ. ವೀರೇಂದ್ರ ಹೆಗ್ಡೆ ಅವರೇ ಟಾರ್ಗೆಟ್ ಆಗ್ಬೇಕಾಗಿರೋದು. ಅವರೇ ಆಗ್ತಿರೋದು ಕೂಡ. ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆಯಾ? ಹಿಂದೂ ದೇವಸ್ಥಾನಗಳನ್ನ, ಹಿಂದೂ ಟೆಂಪಲ್ಗಳನ್ನ? ಇಲ್ಲ, ಅದ್ರ ಬಗ್ಗೆ ಟಾಪಿಕ್ ಇಲ್ಲ. ಸಮೀರ್ MD ಹೇಳಿರೋ ಹಾಗೆ ಹಿಂದೂ ಬಗ್ಗೆ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ ರಿಲಿಜಿಯನ್ಸ್ ಬೇಸ್ಡ್ ಅಲ್ಲ. ಇದು ಜಸ್ಟ್ ಒಂದು ಹೆಣ್ಮಗುಗ್ ನ್ಯಾಯ ಸಿಗ್ಲಿಕ್ಕೋಸ್ಕರ ಇದು ನಡೀತಿರೋದಷ್ಟು. ರಿಲಿಜಿಯಸ್ ಯಾವ್ದಕ್ಕೂ ಇರಲ್ಲ, ಇಂಟರ್ಫಿಯರೆನ್ಸೇ ಇಲ್ಲ. ಧರ್ಮಸ್ಥಳದಲ್ಲಿ ಲೇಡೀಸ್ಗೆ ಸೆಕ್ಯೂರಿಟಿ ಇಲ್ಲ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಮೇ ಬಿ ಮುಂಚೆ ಎಲ್ಲಿಲ್ವೇನೋ, ಇವಾಗ ಈ ಕೇಸಸ್ ಎಲ್ಲ ಆದ್ಮೇಲೆ ಸೆಕ್ಯೂರಿಟಿ ಸಿಕ್ಕರು ಸಿಗ್ಬೋದೇನೋ. ಬಿಕಾಸ್ ಆಫ್ ಬುರುಡೆ ತಂದಿದ್ದೀನಿ, 100 ಶವಗಳನ್ನ ಊಟ ಹಾಕಿದ್ದೀನಿ ಧರ್ಮಸ್ಥಳ ಸುತ್ತಮುತ್ತ ಮೇ ಬಿ ಸುಳ್ಳೇ ಇರ್ಬೋದು. ಅದಷ್ಟು ಪ್ರತಿ ವರ್ಷ ಬರ್ತಿರ್ತೀರೋ ಅವಾಗ ಬರ್ತಿರ್ತೀರ? ಮಂಜುನಾಥ್ ಯಾವಾಗ ಬರ್ಬೇಕು ಅಂದಾಗ ಅವಾಗ ಬರ್ತಾ ಇರ್ತೀವಿ. ಧರ್ಮಸ್ಥಳವನ್ನ ಮೊದಲಿಂದಲೂ ಕೂಡ ಬರ್ತೀವಿ. ಮೊದಲಿಂದಲೂ ಬರ್ತೀವಿ ಸರ್. ಮಂಜುನಾಥನ ಒಂದು ಸನ್ನಿಧಿ ಮೇಲೆ, ಪುಣ್ಯಕ್ಷೇತ್ರದ ಮೇಲೆ ದೊಡ್ಡ ಅಪಪ್ರಚಾರ, ಷಡ್ಯಂತ್ರ ಎನ್ನುವಂತ ಮಾತುಗಳು ಬರ್ತಾ ಇದೆ. ಜನ ಹೇಳೋದು ಸುಳ್ಳುನೇ ಸರ್. ಏನೋ ಒಂದ್ ಸ್ವಲ್ಪ ಇರ್ಬೋದೇನೋ, ಆದ್ರೂ ಅವೆಲ್ಲ ಸ್ವಲ್ಪ ಸುಳ್ಳುನೇ. ಮಂಜುನಾಥನ ಭಕ್ತರಿ ಅವರು ಯಾವುದೇ ಷಡ್ಯಂತ್ರ, ಪಿಟೂರಿ, ಅಪಪ್ರಚಾರ ಏನೇ ಆದ್ರೂ ನಾವು ಬಂದೇ ಬರ್ತೀವಿ, ಹೋಗೋದು. ಹೆಗ್ಗಡೆ ಅವರ ಬಗ್ಗೆ ಹೆಗ್ಡೆಯವರು ಪರವಾಗಿಲ್ಲ ಸರ್, ಎಲ್ಲ ಇದ್ ಮಾಡ್ಕೊಂಡು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ, ಪರವಾಗಿಲ್ಲ. ಈ ಕೇಸ್ ಬಗ್ಗೆ ಅಂತ ಏನಿಲ್ಲ ಸರ್, ನೋಡ್ಬೇಕು ನ್ಯಾಯ ಯಾವ ಕಡೆ ಇದೆ ಅಂತ ಮಂಜುನಾಥ ಸ್ವಾಮಿನೇ ಹೇಳ್ಬೇಕು. ಮಂಜುನಾಥ ಸ್ವಾಮಿ ಹೇಳ್ಬೇಕು. ಧರ್ಮಸ್ಥಳದ ವಿರುದ್ಧ ಒಂದು ಅಪಪ್ರಚಾರ ಬರ್ತಾ ಇದೆ. ಈ ರೀತಿ ವೀರೇಂದ್ರ ಹೆಗ್ಡೆ ಅವರು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತು. ಹಂಗಿದ್ರೆ ಇಷ್ಟೊಂದ್ ಜನ ಯಾವ್ದು ಇಲ್ಲ. ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಯಾವುದೇ ಒಂದು ಅಪಪ್ರಚಾರ ಮಾಡಬಾರ್ದು, ಯಾರೇ ಆಗ್ಲಿ ಅಷ್ಟೇ. ನಾವು ಹಿಂದೂಗಳು ಆಯ್ತಾ, ಹಿಂದುತ್ವನ್ನ ಮೆರೆಸಬೇಕೆ ಹೊರತು ಈ ತರ ಮಾಡಬಾರ್ದು, ಯಾರೇ ಆಗ್ಲಿ. ಅವರು ಹಿಂದೂಗಳೇ, ಮಾಡೋಂತ ಎಲ್ಲರೂ ಹಿಂದೂನೇ, ಹೌದಾ? ಮಂಜುನಾಥ ಸ್ವಾಮಿ ಎದುರುಗಡೆ ನಾವು ಮನುಷ್ಯರೆಲ್ಲ ಈ ತರ ಆಟ ಆಡಬಾರ್ದು, ನನ್ನ ಉದ್ದೇಶ ಅಷ್ಟೇ. ಯಾರು ಎಲ್ಲ ಪ್ರತಿಯೊಬ್ರು ಅಷ್ಟೇ ಸರಿಯಾದ ಶಿಕ್ಷೆ ಆಗ್ಬೇಕು ಅವರಿಗೆ. ಪ್ರಭುಗಳ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಆತರ ಎಲ್ಲ ಅವಹೇಳನ ಮಾತುಕತೆ ಮಾತಾಡಬಾರ್ದು, ನನ್ನ ಉದ್ದೇಶ. ಅದೆಲ್ಲ ಸುಳ್ಳು. ಹಾಗಾಗಿದ್ರೆ ಅವಾಗಿಂದನೇ ಮಾಡ್ಬೇಕಾಗಿತ್ತು ಅದನ್ನೆಲ್ಲ. ಎಲ್ರು ಮನುಷ್ಯರೇ ತಾನೆ, ಏನೇ ಆಗಿದ್ರು ಈ ಭೂಮಿ ಮೇಲೆ ಎಲ್ಲರೂ ನೋಡ್ಕೊತಾ ಇರ್ತಾನೆ, ಹೌದಾ? ಒಂದ್ ಸಣ್ಣಕ್ಕಾಗಿದ್ರು ನೋಡ್ತಾರೆ. 100 ಆಗೋ ತನಕ ಸುಮ್ನೆ ಅದೆಲ್ಲ ಸುಳ್ಳು ಪ್ರಚಾರ ಮಾಡ್ತಾ ಇದಾರೆ. ಇದೆಲ್ಲ ಯಾವ್ದು ನಂಬೇಡಿ ಅಂತ ನಾವ್ ಹೇಳ್ತಾ ಇರೋದು. ಯಾವುದೇ ತರದ್ದು ಸಮಸ್ಯೆ ಇಲ್ಲ. ನಾವು ಶಿಕಾರಿಪುರದಿಂದ ಬಂದಿರೋದು, ಯಾವುದೇ ಕಾರಣಕ್ಕೂ ಯಾವ್ದು ಸಮಸ್ಯೆ ಇಲ್ಲ. ಬಿಜೆಪಿ ಸಮಾವೇಶ ಆಗ್ಲಿ, ಚೆನ್ನಾಗಾಗ್ಲಿ. ಹಿಂದೂಗಳು ಎಲ್ಲ ಪ್ರತಿಯೊಬ್ರು ದೇವಸ್ಥಾನಕ್ಕೆ ಬರ್ಲಿ, ಪ್ರತಿಯೊಬ್ರು ಪೂಜೆ ಮಾಡ್ಲಿ, ಪೂಜೆ ಮಾಡಿಸ್ಲಿ. ನಮ್ಮ ಹೆಗ್ಡೆ ಅವರ ಬಗ್ಗೆ ಅಪಾರವಾದ ಗೌರವ ಇದೆ ಹಿಂದೂಗಳ ಬಗ್ಗೆ, ಆಯ್ತಾ? ಅವ್ರ ಬಗ್ಗೆ ನಾವು ತುಂಬಾ ಅಭಿಪ್ರಾಯ ಇಟ್ಟಿದ್ದೇವೆ. ಒಳ್ಳೇದಾಗಿದೆ, ತುಂಬಾ ಒಳ್ಳೇದಾಗಿದೆ. ನಮಗೆಲ್ಲ ಸಖತ್ ಒಳ್ಳೇದಾಗಿದೆ. ಹಾಗಾಗಿ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.